ಶಾರದಾ ಮತ್ತು ಶಶಾಂಕ್ ದಂಪತಿ ಒಂದು ಪುಟ್ಟ ಊರಿನಲ್ಲಿ ವಾಸಿಸುತ್ತಿದ್ದರು. ಅವಳು ಅತಿ ಕಾಳಜಿಯುಳ್ಳ, ಪ್ರೀತಿಯುಳ್ಳ ಪತ್ನಿ ಮತ್ತು ಅವರು ಉತ್ತಮ ಮನಸ್ಸುಳ್ಳ, ತನ್ನ ಕೆಲಸದಲ್ಲಿ ಎದ್ದು ನಿಲ್ಲುವ, ಸ್ವಾಭಿಮಾನದ ಪತಿ. ಅವರೆಲ್ಲರನ್ನೂ ಹೆಮ್ಮೆಪಡುವಂತಹ ಒಂದು ಉತ್ತಮ ಜೋಡಿ. ಹಾಗೇ ಒಂದು ದಿನ ಶಶಾಂಕ್ ತಮ್ಮ ಕೆಲಸದಲ್ಲಿ ಬಹು ಮುಖ್ಯವಾದ ಉನ್ನತ ಸ್ಥಾನ ಪಡೆಯಲು ಮುನ್ನಡೆಸಲಾಗುತ್ತದೆ ಎಂದು ಹೇಳಿದರು. ಆದರೆ ಈ ಸ್ಥಾನಕ್ಕಾಗಿ ಹೆಚ್ಚು ಸಮಯ ಕಳೆಯಬೇಕಾಗುತ್ತಿತ್ತು, ಜೊತೆಗೆ ಮನೆಯಿಂದ ದೂರವಿರುವ ಸಾಧ್ಯತೆಗಳು ಇದ್ದವು. ಈ ವಿಷಯ ಶಾರದಾಳಿಗೆ ಬೇಸರವಾಯಿತು. ತಾನು ದಿನವೂ ತನ್ನ ಗಂಡನೊಡನೆ ಮಾತನಾಡಲು ಸವಾಲುಗಳು ಎದುರಾಗಬಹುದು ಎಂಬ ಭಯವಿತ್ತು. ನಿನಗೆ ಇದು ಮಹತ್ವದ ಅವಕಾಶ, ನಿನಗೆ ಸಂತೋಷವಾಗಿ ಮಾಡು ಎಂದು ಶಾರದಾ ಹೇಳಿದರು. ಅವಳ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟಿಕೊಂಡವು. ಒಂದು ದಿನ ಶಶಾಂಕ್ ತಕ್ಷಣ ಉದ್ಯೋಗದ ಸ್ಥಳಕ್ಕೆ ಹೋಗಬೇಕಾಗಿದ್ದು, ಶಾರದಾಳಿಗೆ ದೂರವಾಣಿ ಮೂಲಕ ಫೇರ್ವೆಲ್ ಹೇಳಲು ಹೊರಟಾಗ ಶಾರದಾ ತನ್ನ ಧೈರ್ಯವನ್ನು ಚಿಗುಟಿಸಿಕೊಂಡು, ನೀನು ಎಷ್ಟು ದೂರ ಹೋದರೂ ನಿನಗೆ ನನ್ನ ಪ್ರೀತಿ ಯಾವತ್ತೂ ಹತ್ತಿರವಾಗಿರುತ್ತದೆ. ಈ ದೂರವಿಲ್ಲದ ನಡುವೆಯೇ ನಮ್ಮ ಬಾಂಧವ್ಯ ಬೆಳೆಯುತ್ತದೆ ಎಂದು ಹೇಳಿದರು. ಅವರಿಬ್ಬರ ಮಾತುಗಳಲ್ಲಿ ಅಡಗಿದ್ದ ಪ್ರೀತಿಯ ಶಕ್ತಿ ಶಶಾಂಕ್ಗೆ ನಂಬಿಕೆಯನ್ನು ಹೆಚ್ಚಿಸಿತು. ನಾವು ನಮ್ಮ ಬಾಂಧವ್ಯವನ್ನು ನಂಬಿದರೆ ಇದು ಯಾವಾಗಲೂ ಬಲವಂತವಾಗಿರುತ್ತದೆ ಎಂದು ಶಶಾಂಕ್ ನುಡಿದರು. ಕಾಲ ಕಳೆದಂತೆ ಅವರು ದೂರದಲ್ಲಿದ್ದರೂ ಪ್ರೀತಿಯ ಆ ಕರವಸ್ತ್ರವು ಅವರನ್ನು ವಿಯೋಗದ ಭಾವದಿಂದ ಕಾಪಾಡಿತು. ಅವರು ಪ್ರತಿದಿನ ದೂರವಾಣಿ ಮೂಲಕ ಮಾತನಾಡಿ ತಮ್ಮ ದಿನದ ಸಣ್ಣ ಸಂತೋಷಗಳನ್ನು ಹಂಚಿಕೊಳ್ಳುತ್ತಿದ್ದರು.